ನೀನು ಎಂಥವ ಅಂದರೆ ಪ್ರಿಯಮಾಣಾಯ ವಕ್ಷ್ಯಾಮಿ. ನಾನು ಹೇಳುವ ಮಾತನ್ನು ಕೇಳ್ತಾ ಸಂತೋಷ ಪಡುವವ ನೀನು. ಆದ್ದರಿಂದ ನಿಂಗೆ ಹೇಳ್ತೇನೆ, ಯಾರು ಭಗವಂತನ ಮಾತು ಕೇಳಿ ಸಂತೋಷ ಪಡ್ತಾರೆ ಅವರಿಗೆ ದೇವರು ತನ್ನ ಯಥಾರ್ಥವಾದ ಜ್ಞಾನವನ್ನು ಕೊಡ್ತಾನಂತೆ. ದೇವರು ಅಂದರೆ ಶ್ರುತಿ ಸ್ಮೃತಿ ಹರೇರಾಜ್ಞಾ. ಭಗವಂತನ ಮಾತುಗಳು, ವೇದಗಳೆಲ್ಲ ಭಗವಂತನ ಮುಖದಿಂದ ನಿರಂತರ ಹೊರಬರುವ ಅಮೃತದ ಸಿಂಚನಗಳು. ಸ್ವಯಂ ಭಗವಂತ ವೇದವ್ಯಾಸ ರೂಪದಿಂದ ಬ್ರಹ್ಮಸೂತ್ರಗಳನ್ನು 18 ಪುರಾಣಗಳನ್ನು ತಾನು ರಚನೆ ಮಾಡಿಕೊಟ್ಟಿದ್ದಾನೆ. ಇದೆಲ್ಲ ಅವನ ಮಾತುಗಳು. ಯಾರು ಶಾಸ್ತ್ರವನ್ನು ಶ್ರವಣ ಮಾಡ್ತಾ ಇದೇ ಜೀವನದ ಸಾರ, ಇದೇ ಆನಂದ, ನಂದ ತನೆಯ ಗೋವಿಂದನ ನಾಮದ ಅಮೃತ ಏನಿದೆ, ಇದೇ ಸವಿಯಾದ ಮಿಠಾಯಿ ಅಂತ ಆ ಭಗವಂತನ ಮಹಿಮೆಯನ್ನು ಕೇಳಿ ಆನಂದ ಪಡ್ತಿರ್ತಾರೆ, ಹಿಗ್ಗುತ್ತಿರ್ತಾರೆ, ಅವರಿಗೆ ಪ್ರಿಯಮಾಣಾಯ ಅಂತ ಕರಿತಾ ಇದ್ದಾನೆ. ಹಾಗೆ ನೀನು ಅರ್ಜುನ ಇದುವರೆಗೆ 9 ಅಧ್ಯಾಯಗಳಲ್ಲಿ ನಾ ಏನೆಲ್ಲ ನಿನಗೆ ಉಪದೇಶ ಕೊಡ್ತಾ ಇದ್ದೇನೆ, ನೀನು ಶ್ರದ್ಧೆಯಿಂದ ಕೇಳ್ತಾ ಇದೀಯಾ, ಆನಂದ ಪಡ್ತಾ ಇದ್ದೀಯಾ. ಇಂತಹ ನನ್ನ ಭಕ್ತನಾದ ನಿನಗೆ ಹಿತಕಾಮ್ಯಯ, ನಿನಗೆ ಹಿತವನ್ನು ಉಂಟು ಮಾಡಬೇಕು. ಯಾಕೆ ಹಿಂದೆ ಹೇಳಿದ್ದಾನೆ, ಯೋಮಂ ವಹಾಮ್ಯಹಂ. ನನ್ನನ್ನು ಅನನ್ಯವಾಗಿ ಯಾರು ಚಿಂತನೆ ಮಾಡ್ತಾರೆ, ಅನ್ಯ ವಿಷಯಗಳ ಕಡೆ ಮನಸ್ಸನ್ನು ಹರಿಸದೆ ಹರಿಯಲ್ಲೇ ಮನಸ್ಸನ್ನು ತುಂಬಿ ಯಾರು ಭಜನೆ ಮಾಡ್ತಾರೆ, ನನ್ನ ಬಳಿಗೆ ಶರಣು ಬರ್ತಾರೆ, ಅವರಿಗೆ ಹಿತವನ್ನು ಉಂಟು ಮಾಡುವಂಥದ್ದೇ ನನ್ನ ಬಯಕೆ. ಆದ್ದರಿಂದ ನಿಮಗೆ ಹಿತ ಆಗಲಿ ಅಂತ ಉಪಾಸನೆಗೆ ಯೋಗ್ಯವಾದ ನನ್ನ ವಿಶಿಷ್ಟವಾದ ವಿಭೂತಿ ರೂಪಗಳನ್ನು ನಿನಗೆ ಹೇಳ್ತೇನೆ, ಕೇಳು. ಇದರೊಳಗೆ ಕೇಳುವವರಿಗೆ ಇರಬೇಕಾದಂಥ ಕ್ವಾಲಿಟಿಯನ್ನು ಕೃಷ್ಣ ಹೇಳ್ತಾನೆ. ಭಗವಂತ ಯಾರಿಗೆ ಹೇಳ್ತಾನೆ, ಎಂಥವರಿಗೆ ಹೇಳ್ತಾನೆ, ಭಗವಂತನ ಮಾತು ಕೇಳಲಿಕ್ಕೆ ಯಾರು ಯೋಗ್ಯರು, ಯಾರು ಎಲಿಜಿಬಲ್, ಯಾರು ಅಧಿಕಾರಿಗಳು ಅಂದರೆ ಹಿಂದೆ ದೇವರ ಕಥೆಯನ್ನು ಮತ್ತೆ ಮತ್ತೆ ಕೇಳಿರಬೇಕು, ಕೇಳುವಾಗ ಆನಂದ ಆಗಿರಬೇಕು, ಮುಖ ಅರಳಿರಬೇಕು, ಮುಖ ಗಂಟು ಹಾಕ್ಕೊಂಡಿರಬಾರ್ದು. ಜಡೆ ಗಂಟು ಹಾಕಿದ್ರೆ ಪರವಾಗಿಲ್ಲ, ಶಿಖ ಗಂಟಾದರೆ ಪರವಾಗಿಲ್ಲ, ಮನೇಲಿ ಮಾತಾಡುವಾಗ ಮುಖ ಗಂಟಾದರೆ ಪರವಾಗಿಲ್ಲ. ದೇವರ ಕತೆ ಕೇಳುವಾಗ, ದೇವರ ಮಾತು ಕೇಳುವಾಗ ನಿಮಗೆ ಮುಖ ಗಂಟಾದರೆ ಮತ್ತೆಂದು ಭಗವಂತ ಹೇಳೋಲ್ಲ. ತನ್ನ ಮಾತನ್ನು ಒಮ್ಮೆ ಕೇಳೋಲ್ಲ ಅಂತ ಗೊತ್ತಾದರೆ ಜನ್ಮದಲ್ಲಿ ಎಂದೂ ಹೇಳೋಲ್ಲ ಅವರಿಗೆ ಮತ್ತೆ ಭಗವಂತ. ಎಂಥ ರಾಂಗ್ ರೂಟಲ್ಲಿ ಹೋದರೂ ಹಾಳಾಗಿ ಹೋಗು ಅಂತ ಬಿಟ್ಟುಬಿಡ್ತಾನೆ. ಆದರೆ ಭಗವಂತನನ್ನು ಯಾರು ನಂಬಿದ್ದಾರೆ, ಅನನ್ಯವಾಗಿ ನಂಬಿದ್ದಾರೆ, ನಂಬಿ ಕೆಟ್ಟವರಿಲ್ಲವೋ. ಕೃಷ್ಣ ಹೇಳ್ತಾನೆ, ನಾನು ಹೇಳುವ ಮಾತುಗಳಿದೆಯಲ್ಲ ಇದನ್ನು ಎಲ್ಲರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅರ್ಥಾತ್ ನಾ ಹೇಳಿದ್ರೆ ಅವರ ತಿಳುವಳಿಕೆಗೆ ತಿಳಿಯತ್ತೆ. ಅವರೇ ದೇವರೇನು ಬೇಡ, ನಾನೇ ದೇವರ ಬಗ್ಗೆ ಎಲ್ಲ ತಿಳ್ಕೊಳ್ತೀನಿ, ಸಾಧ್ಯ ಇಲ್ಲ. ನಮೇ ವಿದುಸುರಗಣಾ ಪ್ರಭವಂ ನ ಮಹರ್ಷಯ ಅಹಂ ಆದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ನಿಜವಾಗಿ ಭಗವಂತನ ಸೃಷ್ಟಿಯಾದಿ ಮಹಿಮೆ, ಈ ಅದ್ಭುತವಾದ ಜಗತ್ತನ್ನು ಭಗವಂತ ಹೇಗೆಲ್ಲ ಸೃಷ್ಟಿ ಮಾಡ್ತಾನೆ, ಸ್ವಲ್ಪ ವಿಚಾರ ಮಾಡಿದ್ರೆ ನಮ್ಮ ವಿಚಾರಕ್ಕೆ ನಿಲುಕುವಂಥದ್ದಲ್ಲ ಅದು. ದೇವತೆಗಳು ಕೂಡ ಆ ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಭಗವಂತನನ್ನೇ ತಿಳಿಬೇಕು ಅಂತ ದೇವರನ್ನು ತಿಳಿಯುವ ಪ್ರಯತ್ನ ಮಾಡುವಂಥ ಮಹರ್ಷಿಗಳು ಕೂಡ ನನ್ನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ.
ಅವರಿಗೆ ಗೊತ್ತಾಗೋಲ್ಲ ಭಗವಂತನ ಪರಿಪೂರ್ಣವಾದ ಮಹಿಮೆ ಸಾಕಲ್ಯೇನ ಅಂದಮೇಲೆ ಉಳಿದವರ ಪಾಡೇನು? ಯಾರು ಬಲ್ಲರು ನಿಮ್ಮ ಶ್ರೀಲಕುಮಿ ಮನಸ್ಸಿಗೂ ತೋರದಿಹ ಪರಬಮ್ಮ. ಅದೇನು ಲಕ್ಷ್ಮಿ? ಲಕ್ಷ್ಮಿ ದೇವರನ್ನು ನಿರಂತರ ನೋಡ್ತಾಳೆ. ದೇವರು ಎಲ್ಲೆಲ್ಲಿದ್ದಾನೋ ಅಲ್ಲೆಲ್ಲ ಇದ್ದಾಳೆ. ದೇವರು ಯಾವಾಗಿಂದಿದ್ದಾನೋ ಆವಾಗಿನಿಂದಲೂ ಇದ್ದಾಳೆ. ದೇವರು ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ಇರ್ತಾಳೆ. ಒಂದು ಕ್ಷಣ ದೇವರನ್ನು ಬಿಟ್ಟಿರೋಲ್ಲ. ಅವಳಿಗೆ ದೇವರ ಪಾದದ ಬೆರಳಿನ ಮೇಲಿನ ಧೂಳಿನ ಯೋಗ್ಯತೆ ಅವಳಿಗೆ ಗೊತ್ತಿಲ್ಲ ಅಂದಮೇಲೆ ಉಳಿದವರು ಬಲ್ಲರೆ ನೀರಜಾಸನ ಬಮ್ಮ. ಉಳಿದವರ ಪಾಡೇನು? ಅಂತಹ ಇಡೀ ಜಗತ್ತನ್ನು ಸೃಷ್ಟಿಯೇ ಮೊದಲಾದದ್ದನ್ನು ಮಾಡುವ ನನಗೆ ಸೃಷ್ಟಿ ಇಲ್ಲ, ಹುಟ್ಟಿಲ್ಲದವ ನಾನು. ಎಲ್ಲ ವಸ್ತುಗಳಿಗೆ ಪ್ರೇರಕ ನಾನಾಗಿದ್ದೇನೆ. ಸಮಸ್ತ ಲೋಕಕ್ಕೆ ನಾನೇ ಕಾರಣನಾಗಿರ್ತಕ್ಕಂಥವ. ಈ ಜಗತ್ತು ಯಾರ ಪ್ರೇರಣೆಗೆ ಒಳಪಟ್ಟಿದೆಯೋ ಅಂತಹ ವಾಯುದೇವರನ್ನು ಕೂಡ ಪ್ರೇರಿಸುವ ನಾನು. ಇಡೀ ಜಗತ್ತು ಆ ವಾಯುದೇವರ ಪ್ರೇರಣೆಗೆ ಒಳಪಟ್ಟಿದೆ. ಅಂತಹ ವಾಯುದೇವರು ಮುಖ್ಯ ಪ್ರಾಣನಿಗೂ ಕೂಡ ನಾನೇ ಪ್ರೇರಕನಾಗಿದ್ದೇನೆ. ಎಲ್ಲ ಲೋಕಗಳಿಗೆ ಮುಖ್ಯನಾದ ಸ್ವಾಮಿಯಾಗಿದ್ದೇನೆ. ಹೀಗೆಲ್ಲ ಯಾರು ನನ್ನನ್ನು ತಿಳಿತಾರೋ ಅವನೇ ನಿಜವಾದ ಬ್ರಹ್ಮಜ್ಞಾನಿ. ಅಂತಹವನೇ ಸಹ ಮರ್ತ್ಯೇಷು ಸರ್ವ ಪಾಪೈಹಿ ಪ್ರಮುಚ್ಯತೆ. ಸಂಸಾರದಲ್ಲಿ ಬರುವಂಥ ಎಲ್ಲ ಕೆಡಕುಗಳು ಅದರಿಂದ ಅವನು ಮುಕ್ತನಾಗ್ತಾ ಇದ್ದಾನೆ. ನನ್ನ ಅರಿವು ಪಾಪಗಳ ಬಿಡುಗಡೆಗೆ ಕಾರಣ. ಹಾಗಾದರೆ ದೇವರ ಬಗ್ಗೆ ಏನು ತಿಳ್ಕೊಳ್ಬೇಕು, ಮತ್ತೇನು ತಿಳಿಲಿಕ್ಕಿದೆ? ಕೃಷ್ಣ ಪರಮಾತ್ಮ ಹೇಳ್ತಾನೆ, ಬುದ್ಧಿರ್ಜ್ಞಾನಮ ಸಮೋಹ ಕ್ಷಮಾ ಸತ್ಯಂ ದಮಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಸ್ತಪೋದಾನಂ ಯಶೋ ಯಶಃ ಭವಂತವ ಭೂತಾನಾಂ ಮತ್ತ ಏವ ಪೃಥಕ್ ವಿದಾ. ಭಗವಂತ ಹೇಳ್ತಾನೆ, ಯಾರಿಗಾದರೂ ಒಳ್ಳೆ ಬುದ್ಧಿ ಇದೆ ಅಂದರೆ ಅದು ನಾ ಕೊಟ್ಟಿದ್ದು ಅಂತ ತಿಳ್ಕೊ. ಯಾರಿಗಾದರೂ ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ಯಥಾರ್ಥವಾದ ಜ್ಞಾನ ಇದೆ, ತಪ್ಪು ತಿಳುವಳಿಕೆ ಇಲ್ಲ, ಬ್ರಹ್ಮಜ್ಞಾನ ಇಲ್ಲ ಅಂದರೆ ಅದು ನಾ ಕೊಟ್ಟಿದ್ದು ತಿಳ್ಕೊ. ಯಾರಲ್ಲಿ ಆದರೂ ಕ್ಷಮ ಗುಣ ಇದೆ ಅಂದರೆ ಅದು ನಾನು ಕೊಟ್ಟಿದ್ದು ತಿಳ್ಕೊ. ಇಡೀ ಜೀವನದ ಉದ್ದಕ್ಕೂ ಸಜ್ಜನರಿಗೆ ಆಗುವಂತೆ ಮಾತಾಡ್ತಾರೆ ಅಂದರೆ ಆ ರೀತಿ ಅವರಲ್ಲಿದ್ದು ಮಾತಾಡಿಸುವವ ನಾನು ಅಂತ ತಿಳ್ಕೊ. ಯಾರಾದರೂ ಇಂದ್ರಿಯ ನಿಗ್ರಹ ಮಾಡಿದ್ದಾರೆ, ಅವರ ಕಣ್ಣು ಸದಾ ಭಗವಂತ ನೋಡುತ್ತೆ, ದುಷ್ಟವಾದ ವಿಷಯಗಳ ಕಣ್ಣು ಕೈಕಾಲು ಕಿವಿ ನಾಲಿಗೆ ಹೋಗ್ತಾ ಇಲ್ಲ, ಭಾರೀ ಇಂದ್ರಿಯ ನಿಗ್ರಹ ಉಳ್ಳವರು ಅಂದರೆ ಅದು ನನ್ನಿಂದ ಅವರಲ್ಲಿ ಉಂಟಾಗಿದೆ ತಿಳ್ಕೊ. ಯಾವಾಗಲೂ ಭಗವನ್ನಿಷ್ಠೆ, ಇದಕ್ಕೆ ಶಮ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಭಗವಂತನನ್ನು ಹೊಂದಲಿಕ್ಕೆ ಬೇಕಾದ ದೊಡ್ಡ ಗುಣ, ಎಷ್ಟು ಕಷ್ಟ ಬಂದರೂ ಭಗವಂತನನ್ನು ಬಿಡದಿರುವಂತಹ ಸ್ಥಿತಿ. ಶಮೋ ಮನಿಷ್ಠತಾ ಬುದ್ಧೇಹೇ, ಬುದ್ಧಿ ಯಾವಾಗಲೂ ಭಗವಂತನಲ್ಲೇ ಇರಬೇಕು. ಗಾಳಿ ಬಾರದ ಸಮಯದಲ್ಲಿ ದೀಪ ಹೇಗೆ ಒಂದೇ ರೀತಿ ಶಶ್ವದೇಕ ಪ್ರಕಾರಕವಾಗಿ ಉರಿತಾ ಇರುತ್ತೋ ಹಾಗೆ ನಮ್ಮ ಮನಸ್ಸು ಆಚೆ ಈಚೆ ವಿಚಲಿತ ಆಗಬಾರ್ದು. ಸುಖ ಬಂದಾಗ ಒಂಥರ, ದುಃಖ ಬಂದಾಗ ಒಂಥರ ಉದ್ವಿಗ್ನ, ಇವ್ಯಾವೂ ಇರಬಾರ್ದು. ದೇವರಲ್ಲೇ ನಿಷ್ಠೆ. ಅದು ನನ್ನಿಂದ ಹುಟ್ಟು, ನನ್ನಿಂದ ಸಾವು, ಭಯ ಅಭಯ ಅಹಿಂಸೆ ಇವೆಲ್ಲ ಜೀವಿಗಳಿಗೆ ಬರುವ ಅನೇಕ ಗುಣಗಳು ಇದು ನಿಂದಲೇನೆ. ಭಗವಂತ ಆ ಎಲ್ಲ ಗುಣಧರ್ಮಗಳಿಗೆ ಮೂಲ ಕಾರಣನಾಗಿದ್ದಾನೆ. ದಮ ಇಂದ್ರಿಯ ನಿಗ್ರಹ, ಶಮ ಪರಮಾತ್ಮನಿ ನಿಷ್ಠ, ಶಮೋ ಮನಿಷ್ಠತಾ ಬುದ್ಧೆ, ದಮ ಇಂದ್ರಿಯ ನಿಗ್ರಹ, ತುಷ್ಟಿ ಇದೊಂದು ಗುಣ. ತುಷ್ಟಿ ಅಂದರೆ ತೃಪ್ತಿ, ತೃಪ್ತಿ ಅಂದರೆ ಅಲಂಭಾವ. ಭಗವಂತ ಏನು ಕೊಡ್ತಾನೋ ಅಷ್ಟರಲ್ಲೇ ತೃಪ್ತಿ.
ಕೆಲವರಿಗೆ ತೃಪ್ತಿ ಅನ್ನೋದೇ ಇಲ್ಲ, ಬೇಕು ಬೇಕು ಬೇಕು, ಇಡೀ ಬದುಕು ಬೇಕುಗಳು. ಬೇಕು 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 ಅಂತ ಬದುಕಿದವನಿಷ್ಟು ಬಂದರು, ಅಷ್ಟು ದೊರಕಿದರೂ ಮತ್ತಷ್ಟರ ಆಸೆ. ಇದಿಲ್ಲ ತೃಪ್ತ ಜೀವನ. ಹಾಗಾದ್ರೆ ಅವನಿಗೆ ಆ ತೃಪ್ತಿ ಬಂದದ್ದು ನನ್ನಿಂದ. ಎಲ್ಲ ಗುಣಗಳಿಗೆ ನಾನು ಕಾರಣ. ದೇವರ ಅನುಗ್ರಹ ಇಲ್ಲ ಅಂತಾದರೆ ಯಾವ ಗುಣಗಳು ಕೂಡ ನಮ್ಮಲ್ಲಿ ಪ್ರತಿಬಿಂಬಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಏನಾದರೂ ಗುಣಗಳು ಜಾಗೃತ ಆಗಬೇಕು, ಸಾಧನೆಗೆ ಕಾರಣ ಆಗಬೇಕು ಅಂದರೆ ದೇವರ ದಯ ಬೇಕು. ಇಂತಹ ಭಗವಂತನ ಸಾರಣತ್ವ ಅನುಸಂಧಾನ ಧ್ಯಾನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸ ಜಾತ ಯೇಷಾಂಚ ಲೋಕ ಇಮಾ ಪ್ರಜಾ. ಭಗವಂತ ಹೇಳ್ತಾನೆ, ಹಿಂದಿನ ಮನ್ವಂತರದ 7 ಜನ ಋಷಿಗಳು, ಮರೀಚಿ, ಅತ್ರಿ, ಆಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ಈ 7 ಜನ ಋಷಿಗಳು ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ರೈವತ ಅನ್ನುವ 4 ಮನ್ವಂತರದ ಅಭಿಮಾನಿಗಳು. ಇವರೆಲ್ಲ ಆ ಭಗವಂತನಿಂದಲೇ ಹುಟ್ಟಿ ಬಂದವರು. ಅವರೆಲ್ಲರ ಹುಟ್ಟಿಗೆ ನಾನು ಕಾರಣನಾಗಿದ್ದೇನೆ. ಈ ಜಗತ್ತಿನ ಸೃಷ್ಟಿಕರ್ತ ಅಂತ ಕರೆಸಿಕೊಳ್ಳುವ ಬ್ರಹ್ಮ ನನ್ನ ನಾಭಿಯಿಂದ ಹುಟ್ಟಿದವ. ಆ ಬ್ರಹ್ಮನಿಂದ ಹುಟ್ಟಿದವರು ಎಲ್ಲ ಜೀವಜಾತ. ಹಾಗಾಗಿ ಜಗತ್ತಲ್ಲಿ ಕಾಣಬಹುದಾದ ಎಲ್ಲ ಜೀವಜಾತಗಳಿಗೆ ಮೂಲ ಕಾರಣ ಭಗವಂತ. ಇದು ಭಗವಂತನ ವಿಭೂತಿ. ಇಂತಹ ಭಗವಂತನ ಮಹಿಮೆಯನ್ನು ಯಾರು ಸರಿಯಾಗಿ ತಿಳ್ಕೊಳ್ತಾನೆ ಅವನು ಮಾತ್ರ ದೇವರಲ್ಲಿ ನಿಶ್ಚಲವಾದ ಮನಸ್ಸನ್ನು ಧ್ಯಾನ ಮಾಡಲಿಕ್ಕೆ ಸಾಧ್ಯ. ಯಾರು ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನು ಪಡೆದಿದ್ದಾರೆ ಅಂಥ ಜ್ಞಾನಿಗಳು ಎಲ್ಲವನ್ನು ಅವನೇ ಮಾಡ್ತಾನೆ, ಎಲ್ಲ ಅವನೇ ನಡೆಸ್ತಾನೆ ಅಂತ ತಿಳಿದು ಭಕ್ತಿಯಿಂದ ಅವನ ಆರಾಧನೆ ಮಾಡ್ತಾರೆ, ಅವನಲ್ಲಿಯೇ ಮನಸ್ಸಿಟ್ಟಿರ್ತಾರೆ. ಅವರಿಗೆ ಗೊತ್ತು ಏನಾಗತ್ತೆ ಅದೆಲ್ಲ ದೇವರಿಂದ ಆಗತ್ತೆ. ಏತಾಂ ವಿಭೂತಿ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಸೊ ವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ಅವರ ಮನಸ್ಸು ಮಾತ್ರ ನನ್ನಲ್ಲಿ ಧ್ಯಾನ ಮಾಡುವಾಗ ಕಂಪನಕ್ಕೆ ಒಳಗಾಗಲ್ಲ, ಶೇಕ್ ಆಗಲ್ಲ. ನಾವು ಕಣ್ಣು ಮುಚ್ಚಿ ಕೂತಾಗ ನಮಗೆ ಯೋಚನೆ, ಒಲೆ ಮೇಲಿಟ್ಟಿರೋ ಹಾಲು ಉಕ್ಕಿ ಹೋಗ್ಬಿಡುತ್ತೋ ಏನೋ ಯೋಚನೆ ಬರ್ತಾ ಇರುತ್ತಲ್ಲ. ಆದರೆ ಜ್ಞಾನಿ ಆದವನಿಗೆ ಉಕ್ಕಬೇಕಾದರೂ ಅದೇ ಅವನೇ ಕಾರಣ. ನಾನು ಧ್ಯಾನ ಮಾಡೋವರೆಗೂ ಉಕ್ಕಲ್ಲ, ಕರೆಂಟ್ ಹೋಗಿಬಿಡುತ್ತೆ. ಏನೋ ಅವನಿಗೆ ನಿಶ್ಚಲವಾದ ಜ್ಞಾನ, ಬಂದದ್ದು ಬರಲಿ, ಆದದ್ದಾಗಲಿ, ಹೋಗಿದ್ದೋಗಲಿ ಎಲ್ಲ ನಿನ್ನಿಂದಲೇ ನಡೆಯುತ್ತೆ ಅಂತ ಯಾರು ತಿಳ್ಕೊಳ್ತಾನೆ ಅವನ ಮನಸ್ಸು ಮಾತ್ರ ಗಟ್ಟಿಯಾಗಿ ದೇವರಲ್ಲಿ ನಿಲ್ಲತ್ತೆ, ಸ್ವಲ್ಪವೂ ಕೂಡ ವಿಚಲಕ್ಕೆ ಒಳಗಾಗಲ್ಲ. ಆದ್ದರಿಂದ ಭಗವಂತನ ಈ ವಿಭೂತಿ ರೂಪವನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಅಹಂ ಸರ್ವಸ್ಯ ಪ್ರಭವ ಮತ್ತಃ ಸರ್ವಂ ಪ್ರವರ್ತತೆ. ಎಲ್ಲ ಹುಟ್ಟಿಗೆ ನಾನು ಕಾರಣ, ಎಲ್ಲವೂ ನನ್ನಿಂದಲೇ ನಡಿ. ಇತಿಮತ್ವ ಭಜಂತೆ ಮಾಂ ಬುಧಾಃ ಭಾವಸಮನ್ವಿತಾಃ. ಜ್ಞಾನಿಗಳಾದವರು ಈ ಭಾವನೆಯನ್ನು ಪಡೆದವರಾಗಿ ನನ್ನಲ್ಲಿ ಮನಸ್ಸಿಟ್ಟು ನನ್ನನ್ನೇ ಧ್ಯಾನ ಮಾಡ್ತಾರೆ. ಭಗವಂತ ಅಂಥವರಿಗೆ ಮಾತ್ರ ತನ್ನ ಯಥಾರ್ಥವಾದ ಜ್ಞಾನವನ್ನು ಕೊಡ್ತಾರೆ. ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಯಾವಾಗಲೂ ನನ್ನಲ್ಲೇ ಮನಸ್ಸಿಟ್ಟು ಎಲ್ಲ ಕಾರ್ಯಗಳನ್ನು ನನ್ನ ಪ್ರೀತಿಗೋಸ್ಕರವಾಗಿ ಮಾಡ್ತಾ, ಯಾರು ನನ್ನ ಬಗ್ಗೆ ತಿಳಿಬೇಕು ಅಂತ ಬರ್ತಾರೆ ಅವರಿಗೆ ಹೇಳೋದೇ ಒಂದು ಆನಂದ ಅಂತ. ನಿಜವಾಗಿಯೂ ಭಗವಂತನ ಮಹಿಮೆಯನ್ನು ಹೇಳುವಾಗ ಕೇಳುವಾಗ ಒಳ್ಳೆ ಕೇಳುವವರಿಗೆ, ಒಳ್ಳೆ ಹೇಳುವವರಿಗೆ ಎಷ್ಟು ಆನಂದ ಆಗುತ್ತೆ ಅಂದರೆ ಆ ಆನಂದ ಮತ್ತಾವುದರಿಂದಲೂ ಆಗೋಲ್ಲ.